ಅದನ್ನ ಈಗ ನೆಕ್ಸ್ಟ್ ಅದನ್ನು ಹೇಳ್ತಾ ಇದ್ದೇನೆ. ಅದರದ್ದೀಗ ಇದು ಈ ವಿಷಯದ ಬಗ್ಗೆ ಆಯಿತು. ಇಡೀ ರಾಜ್ಯಾದ್ಯಂತ ಈ ಬಾರಿ ಮಳೆ ಜಾಸ್ತಿ ಆಗ್ತಾಯಿದೆ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆದಾಗ ಪ್ರತಿ ಮನೆಗೆ 5 ಲಕ್ಷ ರೂಪಾಯಿಯನ್ನು ಕೊಡ್ತಾಯಿದ್ರು, ಪೂರ್ತಿಯಾಗಿ ಬಿದ್ದಂಥ ಮನೆಗೆ. ಆದರೆ ಈಗ ಅದನ್ನು 1,20,000 NDRFದಿಂದ ಬರ್ತದೆ, ಅದು ಕೇಂದ್ರ ಸರ್ಕಾರದ ನಿಧಿಯಿಂದ ಬರ್ತದೆ. ಅದು ಬಿಟ್ಟು ಇನ್ನೂ ಒಂದು 20 ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಿದೆ ಅದನ್ನು ಕೊಟ್ಟು ರಾಜ್ಯ ಸರ್ಕಾರ ಕೈ ತೊಳ್ಕೊಳ್ತಾ ಇದೆ. ಅಂದರೆ ಒಟ್ಟು 2,40,000 ರೂಪಾಯಿ ಕೊಟ್ಟಿವಿ ಅಂತ ತೋರಿಸೋದು. ಆದರೆ ಎರಡೂ, ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಇನ್ನೊಂದು NDRF, ಎರಡೂ ಭಾರತ ಸರ್ಕಾರದ ನೀತಿ ನಿಯಮಗಳಲ್ಲಿ ಬರುವಂಥದ್ದು. ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನು ಆಗ್ರಹ ಪಡಿಸ್ತೇನೆ, ಕನಿಷ್ಠ ಇನ್ನೂ 2.5 ಲಕ್ಷ ರೂಪಾಯಿ ಆದರೂ ನೀವು ನಿಮ್ಮ ಸರ್ಕಾರದಿಂದ ಹಾಕಿರಿ. ರೀತಿಯಲ್ಲಿ ಸರ್ಕಾರ ದಿವಾಳಿ ಎದ್ದುಬಿಟ್ಟದ. ಇದು ಈ ಯಾವುದೇ ಮುಂದಾಲೋಚನೆ ಇರಲಾರ್ದಂತೆ ಗ್ಯಾರಂಟಿ ಅಂತ ಕೊಟ್ಟು ಇವತ್ತು ಪಾತ್ರೆ ಪಗಡೆಗಳು ಕಳ್ಕೊಂಡ್ರೆ ಮನೆಗೆ ನೀರು ಹೊಕ್ಕು ಅದಕ್ಕೂ ಕೂಡ 10,000 ರೂಪಾಯಿ ಕೊಡ್ತಾಯಿದ್ದಾರೆ. ಈಗ ಅದನ್ನು ಬಂದ್ ಮಾಡಿದ್ದಾರೆ. 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಕೊಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಈ ರೀತಿ ನ್ಯಾಚುರಲ್ ಕಲಾಮಿಟಿ ಆದಾಗೂ ಕೂಡ ಕೊಡಲಾರ್ದಷ್ಟು ನೀವು ಸ್ಥಿತಿ, ನಿಮ್ಮ ದಯನೀಯ ಸ್ಥಿತಿ ನಿಮ್ಗೆ ತಲುಪಿದರೆ ನೀವು ಎಷ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಷಣ ಮಾಡ್ತೀರಿ. ನಾವು ಬಡವರಿಗೆ ಹಂಗೆ ಮಾಡಿ, ಬಡವರದ್ದು ಜೀವ ಹೋಗ್ತಾ ಇದೆ, ರಸ್ತೆಗಳಿಲ್ಲ, ಆನಂತರ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಔಷಧಿಗಳಿಲ್ಲ, ಆಸ್ಪತ್ರೆ ಬಿಲ್ಡಿಂಗ್ಗಳಾಗ್ತಾ ಇಲ್ಲ, ಬಸ್ಸುಗಳು ಸರಿಯಾಗಿ ಹೋಗ್ತಾ ಇಲ್ಲ, ಬಸ್ಸುಗಳು ಅಲ್ಲಲ್ಲಿ ನಿಲ್ತಾ ಇದ್ದಾವೆ. ಈ ರೀತಿ ಏನೂ ಪ್ಲ್ಯಾನಿಂಗ್ ಇರಲಾರ್ದೆ ಮಾಡಿ ಜನರಿಗೆ ಒಂದು 2,000 ರೂಪಾಯಿ ಕೊಟ್ಟಂಗೆ ಮಾಡಿ ಜನರಿಗೆ ಉಲ್ಟಾ ಇದು ತೊಂದರೆ ಕೊಡುವಂಥ ಕೆಲಸ ಆಗ್ತಾಯಿದೆ. 2 ತಿಂಗಳಿಂದ ಅದು ಆಗ್ತಿಲ್ಲ ಸರ್, ವೃದ್ಧಾಪ್ಯ ವೇತನ ಅದೂ ಬರ್ತಾ ಇಲ್ಲ. ಆಮೇಲೆ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ಆಮೇಲಿಂದ ವಿಧವಾ ವೇತನ ಬರ್ತಾ ಇಲ್ಲ, ಯಾವ ಸಂಧ್ಯಾ ಸುರಕ್ಷಾ ಯೋಜನೆಗಳು ಬರ್ತಾ ಇಲ್ಲ. ಎಲ್ಲ ಸಂಗತಿಯನ್ನು ಬಂದ್ ಮಾಡಿ ಯಾವಾಗೋ ಒಂದು 2,000 ರೂಪಾಯಿ ಹಾಕ್ತಾರೆ 2-3 ತಿಂಗಳಿಗೊಮ್ಮೆ. ಇದು ಒಟ್ಟಾರೆ ಹೇಳೋದಾದರೆ ವಿತೌಟ್ ಪ್ಲ್ಯಾನಿಂಗ್ ಏನು ಗ್ಯಾರಂಟಿ ಅಂತ ಹೇಳಿದ್ದಾರೆ, ಆ ಗ್ಯಾರಂಟಿನೂ ಸರಿಯಾಗಿ ಬರ್ತಾ ಇಲ್ಲ, ಇತ್ಲಾಗೆ ರಸ್ತೆಗಳು ಆಗ್ತಾ ಇಲ್ಲ. ನಾನು ಸ್ವತಃ ಒಂದು ಸರ್ತಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿದೆ, ಭಾಳಷ್ಟು ರಸ್ತೆಗಳು ಕೆಟ್ಟಿದ್ದಾವೆ ಅಂತ. ನಮ್ಮ ಹತ್ರ ದುಡ್ಡ ಇಲ್ಲರಿ, ಏನು ಅಬ್ಸಲ್ಯೂಟ್ಲಿ ಏನು ಅಲೋಕೇಶನ್ ಇಲ್ಲ ಅಂತ ಹೇಳ್ತಾರೆ. ಈ ಸ್ಥಿತಿ ಇವತ್ತು ಸರ್ಕಾರ ಬಂದಿದೆ.